ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ತುಂಬಾನೇ ಡಿಫ್ರೆಂಟ್ ಆಗಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ. ಸಾಧ್ಯವಾದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಟ್ವಿಸ್ಟ್ ಗಳನ್ನ ಗೆಸ್ ಮಾಡಿ. ಒನ್ ಲೈನ್ ಸ್ಟೋರಿ ಏನಂದ್ರೆ, ಚಿತ್ರದ ಹೀರೋ ಒಬ್ಬ ಲಾಯರ್. ಅವರೊಂದು ಕೇಸ್ ನ ಡೀಲ್ ಮಾಡ್ತಾರೆ. ಇವ್ರ ಕ್ಲೈಂಟ್ ನ ವೈಫ್ ನನ್ ಗಂಡ ಕೊಲ್ಲೋಕ್ ಟ್ರೈ ಮಾಡ್ದ ಅಂತ ಕೇಸ್ ಹಾಕಿರ್ತಾಳೆ. ಆ ಕ್ಲೈಂಟ್ ನ ವೈಫ್ ವಿರುದ್ಧ ಈ ಕೇಸ್ ನಲ್ಲಿ ವಾದ ಮಾಡೋ ನಿರ್ಧಾರ ಮಾಡ್ತಾರೆ. ಕೇಸ್ ನಲ್ಲಿ ಗೆಲ್ಬೇಕಂದ್ರೆ ಫಸ್ಟ್ ಏನ್ ನಡೆದಿದೆ ಅನ್ನೋ ಸತ್ಯನ ತಿಳ್ಕೋಬೇಕು. ಅದಕ್ಕೆ ತನ್ನ ಕ್ಲೈಂಟ್ ನ ವೈಫ್ ಇದ್ದಾರಲ್ಲ, ಅವ್ರನ್ನ ಸೀಕ್ರೆಟ್ ಆಗಿ ಫಾಲೋ ಮಾಡಿ ಸತ್ಯ ಏನು ಅನ್ನೋದನ್ನ ಕಂಡು ಹಿಡಿಯೋ ಪ್ರಯತ್ನ ಮಾಡ್ತಾರೆ. ಹೀಗೆ ಫಾಲೋ ಮಾಡಕ್ ಶುರು ಮಾಡಿದ್ಮೇಲೆ ಆ ಲೇಡಿ ಬಗ್ಗೆ ತುಂಬಾನೇ ಶಾಕಿಂಗ್ ವಿಷಯಗಳು ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸ್ ನಲ್ಲಿ ಕೊಡೋ ಟ್ವಿಸ್ಟ್ ಗಳಂತೂ ತುಂಬಾನೇ ಶಾಕಿಂಗ್ ಆಗಿದೆ. ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಮಿಂದ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಗಳನ್ನ ಗೆಸ್ ಮಾಡೋಕೆ ಸಾಧ್ಯನೇ ಇಲ್ಲ. ಅಂದ ಹಾಗೆ ಚಿತ್ರದ ಹೆಸರು ಮೈ ಕ್ಲೈಂಟ್ಸ್ ವೈಫ್. ಸರಿ ಬನ್ನಿ, ಆ ರಹಸ್ಯ ಏನು ಅಂತ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಮನೆ. ಆ ಮನೆ ಒಳಗಡೆ ಬುರ್ಕಾ ಹಾಕೊಂಡಿರೋ ಒಬ್ರು ಲೇಡಿನ ತೋರಿಸ್ತಾರೆ. ಮನೆ ಮೇಲ್ಗಡೆ ಇರೋ ರೂಮ್ಗೆ ಹೋಗಿ ಒಂದು ಹಳೆ ಪೆಟ್ಟಿಗೆನ ಎಳ್ಕೊಂಡು ಬರ್ತಾಳೆ. ಅದೇ ರೂಮ್ ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕಿರ್ಚಾಡ್ತಿರೋ ಶಬ್ದ ಕೇಳುತ್ತೆ. ಸದ್ಯಕ್ಕೆ ಅವ್ನು ಯಾರು ಅಂತ ನಮ್ಗೆ ತೋರ್ಸಲ್ಲ. ಆ ಪೆಟ್ಟಿಗೆ ಒಳಗಡೆ ಇದ್ದ ಕೆಲವೊಂದು ಪರ್ಸನಲ್ ಪ್ರೂಫ್ ಗಳನ್ನ ಸುಟ್ಟು ಹಾಕ್ತಾಳೆ. ಹಾಗೇನೆ ಮನೇಲಿದ್ದ ಫೋಟೋ ಫ್ರೇಮ್ ನ ಹೊಡೆದಾಕಿ ಆ ಫೋಟೋನ ಕೂಡ ಸುಟ್ಟಾಕ್ತಾಳೆ. ಒಂದು ಕ್ಯಾಮರಾ ಆನ್ ಮಾಡಿ ಸೆಲ್ಫ್ ರೆಕಾರ್ಡಿಂಗ್ ಮಾಡ್ತಾಳೆ. ಅದ್ರಲ್ಲಿ ನಾನಿಲ್ಲಿಂದ ಎಸ್ಕೇಪ್ ಆಗೋ ಪ್ಲಾನ್ ಮಾಡಿದ್ದೀನಿ, ಅದಕ್ಕೇನೆ ನನ್ನ ಪರ್ಸನಲ್ ಪ್ರೂಫ್ ಗಳನ್ನ ನಾಶ ಮಾಡಿದೆ. ಕಳೆದ 3 ವರ್ಷಗಳಿಂದ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀನಿ. ಅದನ್ನ ಹೇಳೋಕ್ ಆಗ್ತಿಲ್ಲ, ಆದ್ರೆ ಒಂದಲ್ಲ ಒಂದಿನ ನಿಮ್ಗೆ ಅದೆಲ್ಲ ಗೊತ್ತಾಗುತ್ತೆ. ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಕೆಲವು ದಿನಗಳ ಹಿಂದೆ ಅಂತ ಒಂದು ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ರಘುರಾಮ್ ಅನ್ನುವ ವ್ಯಕ್ತಿನ ಅರೆಸ್ಟ್ ಮಾಡಿರ್ತಾರೆ. ಅವ್ರ ಪರವಾಗಿ ವಾದ ಮಾಡೋಕೆ ಲಾಯರ್ ಮಾನಸ್ ವರ್ಮಾ ಇದ್ದಾರೆ. ಇವರೇ ಚಿತ್ರದ ಹೀರೋ. ಮಾನಸ್ ವರ್ಮಾ ಹೇಳ್ತಾರೆ, ನೀವು ನಿಮ್ ಹೆಂಡತಿಗೆ ಟಾರ್ಚರ್ ಮಾಡಿದ್ದೀರಾ ಅಂತ ನಿಮ್ ಹೆಂಡತಿನ ಕೇಸ್ ಹಾಕಿದ್ದಾರೆ. ಅದು ಕೂಡ 307. ಅಂದ್ರೆ ನೀವು ನಿಮ್ ಹೆಂಡತಿನ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದೀರಾ ಅಂತ ಅರ್ಥ. ಕೇಸ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ನೀವು ನನಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಮಾತ್ರ ನಾನ್ ನಿಮ್ ಪರವಾಗಿ ವಾದ ಮಾಡ್ತೀನಿ. ಸರಿ ಹೇಳಿ, ಆ ದಿನ ರಾತ್ರಿ ಏನ್ ನಡೀತು? ಇವ್ರಿಲ್ಲಿ ಸೀರಿಯಸ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ರಘುರಾಮ್ ಬಳ್ಪ ಹಿಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಟ್ರಿಗರ್ ಆಗಿದ್ದ ಮಾನಸ್ ವರ್ಮಾ, ನೋಡಿ ನಿಮ್ಗೆ ಸೀರಿಯಸ್ನೆಸ್ ಗೊತ್ತಿಲ್ಲದೆ ಆಟ ಆಡ್ತಾ ಇದ್ದೀರಾ. ನಿಜ ಹೇಳಿ, ಯಾಕೆ ನಿಮ್ ವೈಫ್ಗೆ ಹೊಡೆದ್ರಿ? ಆಗ ರಘುರಾಮ್, ಏನು ನಾನು ಅವಳಿಗೆ ಹೊಡೆದ್ನ? ನನ್ ಹೆಂಡತಿ ಬಗ್ಗೆ ನಿಮಗ್ ಸರಿಯಾಗಿ ಗೊತ್ತಿಲ್ಲ. ಅವಳೊಬ್ಳು ಸೈಕೋ. ನನ್ನ ಫ್ರೇಮ್ ಮಾಡೋಕೋಸ್ಕರ ಈ ಕೇಸ್ ನ ಹಾಕಿದ್ದಾಳೆ. ಘಟನೆ ನಡೆದ ರಾತ್ರಿ ಏನ್ ನಡೀತು ಗೊತ್ತಾ? ರಘುರಾಮ್ ಹೇಳ್ತಿರೋ ಪ್ರಕಾರ ಆ ದಿನ ಇವರು ಮನೆಗ್ ಬಂದಾಗ ಇವ್ರ ಹೆಂಡತಿ ಬೇರೊಬ್ಬನ್ ಜೊತೆ ಇದ್ಲು. ಈ ವಿಷಯದಲ್ಲಿ ಜಗಳ ಆಗಿ ಹೆಂಡತಿ ಜೊತೆ ಅಫೇರ್ ಇಟ್ಕೊಂಡಿದ್ದ ವ್ಯಕ್ತಿ ರಘುರಾಮ್ ಕೈಗೆ ಚಾಕುಯಿಂದ ಚುಚ್ಚಿ ಎಸ್ಕೇಪ್ ಆಗಿದ್ದಾನೆ. ಸೊ ಇದೇ ನಡೆದಿರೋದು. ಅವಳು ನಾಟಕ ಮಾಡ್ಕೊಂಡು ನನ್ನ ಫ್ರೇಮ್ ಮಾಡಿದ್ದಾಳೆ. ಆದಷ್ಟು ಬೇಗ ನನ್ನ ಬಿಡುಗಡೆ ಮಾಡಿಸಿ. ಯಾವಾಗ ನನಗೆ ಬೇಲ್ ಸಿಗುತ್ತೆ? ಸರ್, ದೀಪಾವಳಿ ಲೀವ್ಸ್ ಬರ್ತಾ ಇದೆ. ಹಾಲಿಡೇಸ್ ಮುಗಿದ ಮೇಲೆನೆ ಬೇಲ್ ಸಿಗುತ್ತೆ. ಅಲ್ಲಿ ತನಕ ವೇಟ್ ಮಾಡ್ಬೇಕಾಗುತ್ತೆ. ನನ್ನ ಹೆಂಡತಿ ಬಗ್ಗೆ ಡೈರಿನಲ್ಲಿ ಡೀಟೇಲ್ಸ್ ಆಗಿ ಬರ್ದಿಟ್ಟಿದ್ದೀನಿ. ಅದನ್ನ ಓದಿ, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಇನ್ನೂ ಡೌಟ್ ಇದ್ರೆ ಇನ್ಸ್ಪೆಕ್ಟರ್ ಹತ್ರ ಎಲ್ಲಾ ವಿಷಯನ ಹೇಳಿದ್ದೀನಿ. ಅವ್ರನ್ನ ಬೇಕಾದ್ರೆ ಮೀಟ್ ಆಗಿ ವಿಚಾರಿಸಿ ಅಂತ. ಈಗ ರಘುರಾಮ್ ಹೇಳಿದ್ನ ಕೇಳಿದ್ದಾಯ್ತು. ಅವ್ರ ಹೆಂಡತಿ ಏನ್ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಬೇಕು ಅಲ್ವಾ? ಸೊ ನೇರವಾಗಿ ರಘುರಾಮ್ ಮನೆಗೆ ಹೋಗ್ತಾರೆ. ಗೇಟ್ ನಲ್ಲಿ ವಾಚ್ಮ್ಯಾನ್ ಇದ್ದಾನೆ. ಅವನ್ ಹತ್ರ ನಾನು ಸಿಂಧೂರನ ಮೀಟ್ ಆಗೋದಕ್ ಬಂದಿದ್ದೀನಿ, ಅವ್ರ ಜೊತೆ ಮಾತಾಡ್ಬೇಕು ಅಂತ. ವಾಚ್ಮ್ಯಾನ್ ಗುರಾಯಿಸ್ತಾ ಇದ್ದಾನೆ. ಆಮೇಲೆ ಗೇಟ್ ಓಪನ್ ಮಾಡ್ತಾನೆ. ಮಾನಸ್ ವರ್ಮಾ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿ ವೇಟ್ ಮಾಡ್ತಾ ಇದ್ದಾರೆ. ಆಪೋಸಿಟ್ ಮನೇಲಿರೋ ಒಬ್ರು ಬಾಯ್ ಇವ್ರನ್ನ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ. ಆಕ್ಚುಲಿ ಇವರು ಕೂಡ ರಘುರಾಮ್ ಮನೆ ತೋಟದಲ್ಲಿ ಕೆಲಸ ಮಾಡ್ತಾರೆ. ಈಗ ಸಿಂಧೂರ ಡೋರ್ ಓಪನ್ ಮಾಡಿ, ಯಾರ್ ನೀವು, ಏನ್ ಬೇಕಿತ್ತು? ನಿಮ್ಮ ಹಸ್ಬೆಂಡ್ ರಘುರಾಮ್ ನಿಮ್ ಮೇಲೆ ಕೈ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ರಿ ಅಲ್ವಾ? ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು. ನಾನ್ ಯಾಕೆ ಅದ್ರ ಬಗ್ಗೆ ಹೇಳ್ಬೇಕು? ಎಲ್ಲ ಪೊಲೀಸ್ನವ್ರಿಗೆ ಹೇಳಿದ್ದೀನಿ. ಏನೇ ಇದ್ರೂನು ಅಲ್ಲೋಗ್ ಮಾತಾಡ್ಕೊಳ್ಳಿ ಅಂತ ಡೋರ್ ಕ್ಲೋಸ್ ಮಾಡ್ತಾರೆ. ವಿಸಿಟಿಂಗ್ ಕಾರ್ಡ್ ನ ಡೋರ್ ಸಂದಿನಲ್ಲಿ ತುರುಕಿ ಇನ್ನೇನ್ ಅಲ್ಲಿಂದ ಹೋಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಮೇಡ್ ಗುರಾಯಿಸ್ತಾ ಇದ್ದಾನೆ. ಮಾನಸ್ ವರ್ಮಾ ಯೋಚನೆ ಮಾಡ್ತಾರೆ, ಯಾಕೆ ವಾಚ್ಮ್ಯಾನ್ ಹಾಗೇನೆ ಮೇಡ್ ಗುರಾಯಿಸ್ತಾ ಇದ್ದಾರಲ್ಲ ಅಂತ. ಯೋಚನೆ ಮಾಡ್ತಾ ಕಾರ್ ಹತ್ರ ಬಂದಾಗ ಕಾರ್ ಒಳಗಡೆ ಒಂದು ಲೆಟರ್ ಇದೆ. ಅದ್ರಲ್ಲಿ ಏನ್ ಬರ್ದಿದೆ ಅಂದ್ರೆ, ನೋಡು ಮಗ, ಸಿಂಧೂರ ಇಂದ ದೂರ ಇರು. ಇದು ಸ್ಟೇಟ್ಮೆಂಟ್ ಅಲ್ಲ, ವಾರ್ನಿಂಗ್. ಇದನ್ನ ಓದಿ ಅವ್ರಿಗೆ ಡೌಟ್ ಶುರುವಾಗುತ್ತೆ. ಮನೇಲಿ ಏನೋ ನಡೀತಾ ಇದೆ. ನಾನ್ ಮಾತಾಡಕ್ ಹೋದಾಗ ಸಿಂಧೂರ ಸರಿಯಾಗಿ ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ವಾಚ್ಮ್ಯಾನ್ ಹಾಗೇನೆ ಮೇಡ್ ಒಂಥರ ನೋಡ್ತಾ ಇದ್ರು. ಈಗ ನೋಡಿದ್ರೆ ಈ ಲೆಟರ್. ಸೊ ಹೇಗಾದ್ರೂ ಈ ಮಿಸ್ಟ್ರಿನ ಕ್ರ್ಯಾಕ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ನೇರವಾಗಿ ಕೇಸ್ ನ ಡೀಲ್ ಮಾಡ್ತಿರೋ ಇನ್ಸ್ಪೆಕ್ಟರ್ ನ ಮೀಟ್ ಆಗಿ ಕಾರಲ್ಲಿದ್ದ ಲೆಟರ್ ನ ತೋರಿಸ್ತಾರೆ. ಯಾರಾದ್ರೂ ಸಿಂಧೂರ ಅವ್ರಿಗೆ ಬೇಕಾದ ವ್ಯಕ್ತಿ ಆಗಿರ್ಬೋದು. ನೀವು ಈ ಕೇಸ್ ನಲ್ಲಿ ಅವ್ರ ವಿರುದ್ಧ ಅಂದ್ರೆ ಸಿಂಧೂರ ಅವ್ರ ಗಂಡನ್ ಪರವಾಗಿ ವಾದ ಮಾಡ್ತಾ ಇರೋದ್ರಿಂದ ಈ ಲೆಟರ್ ನ ಕಳಿಸಿರ್ಬೋದು. ಬಿಡಿ, ನಾನ್ ನೋಡ್ಕೋತೀನಿ. ಸರ್, ಆ ಘಟನೆ ನಡೆದ ದಿನ ಯಾರೋ ಕೇಬಲ್ ಟಿವಿ ಅವನು ಮನೆಗ್ ಬಂದಿದ್ದ ಅಂತ ಸಿಂಧೂರ ಹೇಳಿದ್ದಾರಲ್ಲ, ಅವನ್ ಯಾರು? ಹೌದು ಸರ್, ಅವನು ಎಸ್ಕೇಪ್ ಆಗಿದ್ದಾನೆ. ಇದೇ ಅವನ್ ಫೋಟೋ. ಸದ್ಯದಲ್ಲೇ ಅವನ್ನ ಅರೆಸ್ಟ್ ಮಾಡ್ತೀವಿ. ಆದ್ರೆ ಈ ವಿಷಯನೆಲ್ಲ ರಘುರಾಮ್ ನನಗೆ ಹೇಳೇ ಇಲ್ಲ.
ಇಲ್ಲ. ಈ ಕೇಸ್ ತುಂಬಾನೇ ತಲೆನೋವಾಗಿದೆ ಸರ್. ಸಿಂಧೂರನ್ನ ವಿಚಾರಣೆ ಮಾಡೋದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ. ತಲೆಗ್ ಪೆಟ್ಟಾಗಿ ಟ್ರೀಟ್ಮೆಂಟ್ ತಗೋತಾ ಇದ್ರು. ಕೇಳಿದ ಪ್ರಶ್ನೆಗೆಲ್ಲ ಸರಿಯಾಗಿ ಉತ್ತರ ಕೊಟ್ರು. ಆದ್ರೆ ಅವ್ರು ಮಾತಾಡುವಾಗ ನನ್ನ ಅವ್ರ ಕಡೆ ಸೆಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೇನೋ ಅಂತ ಅನ್ನಿಸ್ತಾ ಇತ್ತು. ಇದು ಸಾಧಾರಣ ಕೇಸ್ ಅಲ್ಲ, ಇದ್ರ ಹಿಂದೆ ಬೇರೇನೋ ರಹಸ್ಯ ಇದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಕಟ್ ಮಾಡಿದ್ರೆ ರಾತ್ರಿ ಜೋರಾಗಿ ಮಳೆ ಸುರಿತಾ ಇದೆ. ಸಿಂಧೂರ ಮನೆನ ತೋರಿಸ್ತಾರೆ. ಹೊರಗಡೆ ವಾಚ್ಮ್ಯಾನ್ ಕೂತ್ಕೊಂಡಿದ್ದಾನೆ. ಒಳಗಡೆ ಏನೋ ಶಬ್ದ ಕೇಳಿದ್ರಿಂದ ಚೆಕ್ ಮಾಡೋಕೆ ಹೋಗುವಾಗ ಯಾರೋ ಹಿಂದೆಯಿಂದ ಬಂದು ವಾಚ್ಮ್ಯಾನ್ ತಲೆಗೆ ಹೊಡಿತಾರೆ. ಶಬ್ದ ಕೇಳಿ ಒಳಗಡೆ ಇರೋ ಸಿಂಧೂರಗೆ ಎಚ್ಚರಿಕೆ ಆಗುತ್ತೆ. ಟಾರ್ಚ್ ಆನ್ ಮಾಡ್ಕೊಂಡು ಚೆಕ್ ಮಾಡೋಕೆ ಹೋದಾಗ ಹಿಂದೆನೆ ಯಾರೋ ನಿಂತ್ಕೊಂಡಿದ್ದಾರೆ. ಇವಳ ತಲೆಗೂ ಹೊಡಿತಾನೆ. ಅಷ್ಟರಲ್ಲಿ ಸಿಂಧೂರಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇದೊಂದು ಕನ್ಸು. ಸಿಂಧೂರ ರೆಡಿಯಾಗಿ ಹೊರಗಡೆ ಹೋಗ್ತಾರೆ. ವಾಚ್ಮ್ಯಾನ್ ಹಾಗೇನೆ ಮೇಡ್ ಸಿಂಧೂರನ ಒಂಥರ ನೋಡ್ತಾ ಇದ್ದಾರೆ. ಈ ವಾಚ್ಮ್ಯಾನ್ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅದೇ ಸ್ಟ್ರೀಟ್ ನಲ್ಲಿ ಮಾನಸ್ ವರ್ಮಾ ಸಿಂಧೂರನ ಫಾಲೋ ಮಾಡೋಕೆ ವೇಟ್ ಮಾಡ್ತಾ ಇರೋದ್ನ ವಾಚ್ಮ್ಯಾನ್ ನೋಡಿ ಇವನ್ ವಾಪಸ್ ಹೋಗ್ತಾನೆ. ಸಿಂಧೂರ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಒಳಗಡೆ ಹೋಗ್ತಾರೆ. ಹಿಂದೆನೆ ಮಾನಸ್ ವರ್ಮಾ ಕೂಡ ಬರ್ತಾರೆ. ಇವ್ರು ಫಾಲೋ ಮಾಡಿದ್ದು ಸಿಂಧೂರ ಗೊತ್ತಾಯ್ತು ಅನ್ಸುತ್ತೆ. ಅದಕ್ಕೆ ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ನಿನ್ನೆ ನೋಡಿದಾಗ ತಲೆಗ್ ಪಟ್ಟಿ ಕಟ್ಕೊಂಡಿದ್ರಿ, ಈಗ ನೋಡಿದ್ರೆ ತಲೆಲೇನು ಗಾಯನೇ ಇಲ್ಲ. ಯಾಮಾರ್ಸೋಕ್ ಟ್ರೈ ಮಾಡ್ತಾ ಇದ್ದೀರಾ. ನನಗೆ ಸತ್ಯ ಗೊತ್ತಾಗ್ಬೇಕು. ಆಗ ಸಿಂಧೂರ, ನಿಮ್ಗೆ ಸತ್ಯ ಗೊತ್ತಾಗ್ಬೇಕಂದ್ರೆ ಲಾಯರ್ ಮೈಂಡ್ ಸೆಟ್ ಇಂದ ಹೊರಗಡೆ ಬನ್ನಿ. ಆಗ ಮಾತ್ರ ನಿಮ್ಗೆ ಸತ್ಯ ಗೊತ್ತಾಗುತ್ತೆ. ಹೋಗಿ ನನ್ ಗಂಡನ್ನ ವಿಚಾರಣೆ ಮಾಡಿ. ಅದ್ ಬಿಟ್ಟು ನನ್ನ ಯಾಕೆ ಫಾಲೋ ಮಾಡ್ತಾ ಇದ್ದೀರಾ? ಒಂದು ವೇಳೆ ನಾನೇ ತಪ್ಪಾಗಿ ತಿಳ್ಕೊಂಡು ಇವ್ರನ್ನ ಫಾಲೋ ಮಾಡ್ಬಿಟ್ನಾ ಅಂತ ಮಾನಸ್ ವರ್ಮಾ ಯೋಚನೆ ಮಾಡ್ತಾ ಇರುವಾಗ ಈಗ ಇವ್ರಿಗೊಂದು ಕಾಲ್ ಬರುತ್ತೆ. ವಾಯ್ಸ್ ಕೇಳೋಕೆ ರಘುರಾಮ್ ತರನೇ ಇದೆ. ನೋಡಿ ಮಿಸ್ಟರ್, ನೀವು ಎಷ್ಟು ನನ್ನ ಹೆಂಡತಿನ ಇಗ್ನೋರ್ ಮಾಡ್ತಿರೋ ಅಷ್ಟೇ ಅವಳು ನಿಮ್ನ ಇನ್ಫ್ಲೂಯೆನ್ಸ್ ಮಾಡ್ತಾಳೆ. ಸ್ವಲ್ಪ ಹುಷಾರಾಗಿರಿ. ಇದನ್ ಕೇಳಿ ಟ್ರಿಗರ್ ಆಗಿದ್ದ ಮಾನಸ್ ವರ್ಮಾ ನೇರವಾಗಿ ಸ್ಟೇಷನ್ ಬಂದು ರಘುರಾಮ್ ಹತ್ರ, ನೀವೇ ಅಲ್ವಾ ನನಗೆ ಕಾಲ್ ಮಾಡಿದ್ದು, ನಾನು ಸತ್ಯನ ಕಂಡು ಹಿಡಿತೀನಿ ಅಂತ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ? ನೀವು ನಿಜವಾಗ್ಲೂ ಲಾಯರ್ ಏನಾ? ಅದೆಲ್ಲ ಸಿಂಧೂರ್ ಅದೇ ಪ್ಲಾನ್. ನಿಮ್ ಮುಂದೆ ಇನ್ನೋಸೆಂಟ್ ತರ ಡ್ರಾಮಾ ಮಾಡಿ ಸಿಂಪತಿ ಗಿಟ್ಸ್ಕೊಂಡು ನನ್ ವಿರುದ್ಧ ನಿನ್ನ ವೆಪನ್ ತರ ಯೂಸ್ ಮಾಡ್ತಾ ಇದ್ದಾಳೆ. ನನ್ಗೆ ಬೇಲ್ ಸಿಕ್ಕಿ ಹೊರಗಡೆ ಬಂದ್ರೆ ಅವಳಿಂದ ಫ್ರೀಡಮ್ ಆಗಿ ಇರಕ್ ಆಗಲ್ಲ. ಅದಕ್ಕೇನೆ ಹೀಗೆಲ್ಲ ಮಾಡ್ತಾ ಇದ್ದಾಳೆ. ನೋಡಿ, ಆ ದಿನ ಏನ್ ನಡೀತು ಅದನ್ನ ಕ್ಲಿಯರ್ ಆಗಿ ಹೇಳಿ. ಅವಳ ಬಗ್ಗೆ ಪೂರ್ತಿ ಮಾಹಿತಿನ ಡೈರಿನಲ್ಲಿ ಬರ್ದಿದ್ದೀನಿ. ಫಸ್ಟ್ ಅದನ್ನ ಓದಿ. ಆಕ್ಚುಲಿ ಅವಳ ಸಮಸ್ಯೆ ಏನ್ ಗೊತ್ತಾ? ಗಂಡಸರನ್ನ ತನ್ನತ್ತ ಸೆಳೆಯೋದು. ಇದರಿಂದ ಅವಳಿಗೆ ಏನೋ ಒಂಥರ ಕಿಕ್ ಸಿಗುತ್ತೆ. ತನ್ನ ಸೌಂದರ್ಯ ನೋಡಿ ಗಂಡಸರು ಹತ್ರ ಬಂದಾಗ ಅವಳಿಗೆ ಏನೋ ಒಂಥರ ಖುಷಿ. ಅವಳ ನೆಕ್ಸ್ಟ್ ಟಾರ್ಗೆಟ್ ನೀವೇ ಅನ್ಸುತ್ತೆ ಅಂತ. ಅದಕ್ಕೆ ಪುಷ್ಟಿ ಕೊಡೋ ತರ ಒಂದು ಸೀನ್ ತೋರಿಸ್ತಾರೆ. ಮನೆ ಕಾವಲು ಕಾಯ್ತಿದ್ದ ವಾಚ್ಮ್ಯಾನ್ ಕಳ್ಬೇಕಿನ ತರ ಮನೆ ಒಳಗಡೆ ಹೋಗ್ತಾನೆ. ಇದನ್ನ ಮೇಡ್ ಕೂಡ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಸಿಂಧೂರ ಇವನ್ನ ವಶೀಕರಣ ಮಾಡೋ ತರ ಬೆಡ್ ಮೇಲೆ ಕೂತ್ಕೊಂಡಿದ್ದಾಳೆ. ಈಗ ಇಬ್ರು ಇಂಟಿಮೇಟ್ ಆಗ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ವಾಚ್ಮ್ಯಾನ್ ಹೊರಗಡೆ ನಿಂತ್ಕೊಂಡಿದ್ದಾನೆ. ಆಗ ಮೇಡ್ ಬಂದು ವಾಚ್ಮ್ಯಾನ್ ಜೊತೆ ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇದನ್ನ ಮನೆ ಒಳಗಿಂದ ಸಿಂಧೂರ ಅಬ್ಸರ್ವ್ ಮಾಡ್ತಾಳೆ. ಅವಳು ನೋಡೋ ರೀತಿನಲ್ಲೇ ಗೊತ್ತಾಗುತ್ತೆ ಮೇಡ್ಗೆ ನನ್ ಡಾರ್ಕ್ ಸೀಕ್ರೆಟ್ ಗೊತ್ತಾಗಿದ್ರಿಂದ ಅವ್ರ ಕತೆ ಮುಗಿಸ್ಬೇಕು ಅಂತ. ಸ್ವಲ್ಪ ಹೊತ್ತಲ್ಲೇ ಸಿಂಧೂರ ಎಂದಿನಂತೆ ಹೊರಗಡೆ ಹೋಗ್ತಾಳೆ. ಅವಳು ಹೋದ ತಕ್ಷಣ ಮೇಡ್ ಹತ್ರ ಕೂಡ ಒಂದು ಸ್ಪೇರ್ ಕೀ ಇದೆ. ಡೋರ್ ಓಪನ್ ಮಾಡಿ ಒಳಗಡೆ ಬಂದು ಬೆಡ್ರೂಮ್ಗೆ ಹೋಗ್ತಾರೆ. ಸಮಥಿಂಗ್ ನಡೆದಿದೆ ಅನ್ನೋದು ಗೊತ್ತಾದ್ಮೇಲೆ ಮನೆ ಮೇಲ್ಗಡೆ ಇರೋ ವೇಸ್ಟೇಜ್ ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಸ್ಕ್ರೀನ್ ಹಿಂದೆ ಯಾರೋ ಒಬ್ಬ ನಿಂತ್ಕೊಂಡಿದ್ದಾನೆ. ಹತ್ರ ಹೋಗಿ ನೋಡಿ ಗಾಬರಿಯಾಗಿ ಕೆಳಗಡೆ ಓಡ್ ಬರ್ತಾರೆ. ಅಷ್ಟರಲ್ಲಿ ಸಿಂಧೂರ ಮನೆಗ್ ಬರ್ತಾಳೆ. ಈಗ ನೀನು ಮೇಲ್ಗಡೆ ನೋಡಿದ್ನ ಯಾರಿಗಾದ್ರೂ ಹೇಳಿದ್ರೆ ಯಾರು ಕೂಡ ನಿನ್ ಮಾತನ್ನ ನಂಬಲ್ಲ ಅಂತ. ಇದೆಲ್ಲ ಹುಚ್ಚತನ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಸರಿ ಹೋಗ್ ಕೊಡು. ಪೊಲೀಸ್ನವರು ನಿನ್ ಮಾತನ್ನ ನಂಬಲ್ಲ. ಸೈಲೆಂಟ್ ಆಗಿದ್ರೆ ನಿನ್ಗೇನೆ ಒಳ್ಳೇದು ಅಂತ. ಬೇರೆ ದಾರಿ ಇಲ್ದೆ ಮೇಡ್ ಸೈಲೆಂಟ್ ಆಗಿ ಹೋಗ್ತಾರೆ. ಮತ್ತೆ ಮಾನಸ್ ವರ್ಮಾ ಸಿಂಧೂರ ಮನೆಗೆ ಬರ್ತಾರೆ. ಈ ಸಲ ನೋಡಿದ್ರೆ ಮತ್ತೆ ಅವಳ ತಲೆಗೆ ಪಟ್ಟಿ ಕಟ್ಕೊಂಡಿದ್ದಾಳೆ. ಎಸ್ಟರ್ಡೇ ನೋಡಿದಾಗ ತಲೆಯಲ್ಲಿ ಏನು ಗಾಯನೇ ಇರ್ಲಿಲ್ಲ. ಈಗ ಏನು ಬ್ಯಾಂಡೇಜ್ ಕಟ್ಕೊಂಡಿದ್ದೀರಲ್ಲ, ನನಗೆ ಯಾಮರ್ಸೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಏನು ನಾನ್ ಯಾಮರ್ಸ್ತಾ ಇದ್ದೀನಾ? ಈಗ ಏನು ನಿಮ್ಗೆ ಗಾಯ ಆಗಿದೆಯಾ ಇಲ್ವಾ ಗೊತ್ತಾಗ್ಬೇಕು ಅಲ್ವಾ? ನೋಡಿ, ಈಗ ನೋಡಿದ್ರೆ ನಿಜವಾಗ್ಲೂ ಅವಳ ತಲೆಗೆ ಗಾಯ ಆಗಿದೆ. ಮಾನಸ್ ವರ್ಮಾಗೆ ತಲೆ ಕೆಟ್ಟು ಹೋಗುತ್ತೆ. ನಿನ್ನೆ ಯಾವುದೇ ಗಾಯ ಇರ್ಲಿಲ್ಲ, ಇವಾಗ ನೋಡಿದ್ರೆ ಗಾಯ ಆಗಿದೆ. ಏನ್ ನಡೀತಾ ಇದೆ ಇಲ್ಲಿ ಅಂತ. ಈಗ ನಿಮ್ಗೆ ಸತ್ಯ ಗೊತ್ತಾಗ್ಬೇಕು ಅಲ್ವಾ? ಫಸ್ಟ್ ಈ ಲಾಯರ್ ದೃಷ್ಟಿಯಿಂದ ನೋಡೋದ್ ಬಿಟ್ಟು ಹೊರಗಡೆ ಬನ್ನಿ, ಆಗ್ಲೇ ಸತ್ಯ ಗೊತ್ತಾಗುತ್ತೆ ಅಂತ ಮತ್ತೆ ಅದೇ ಡೈಲಾಗ್ ನ ಹೇಳ್ತಾಳೆ. ಅವಳು ಕಣ್ಣು ನೋಡಿ ಇವಳು ನನ್ನ ವಶೀಕರಣ ಮಾಡಿ ಸೆಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಳೆ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಸರಿ, ನೀವ್ಯಾಕೆ ಲಾಯರ್ ನ ಹೈರ್ ಮಾಡಿಲ್ಲ? ನನಗೆ ಅದ್ರ ಅವಶ್ಯಕತೆ ಇಲ್ಲ. ಒಂದಲ್ಲ ಒಂದಿನ ಖಂಡಿತ ಸತ್ಯ ಹೊರಗಡೆ ಬರುತ್ತೆ. ನೀವೇನಾದ್ರೂ ನನ್ ಗಂಡನಿಗೆ ಬೇಲ್ ಕೊಡ್ಸಿ ಅವರು ಹೊರಗಡೆ ಬಂದ್ರೆ ನನ್ನ ಜೀವಂತವಾಗಿ ಬಿಡಲ್ಲ. ಹಾಗೇನಾದ್ರೂ ನನ್ ಜೀವಕ್ಕೆ ತೊಂದ್ರೆ ಆದ್ರೆ ಆ ಪಾಪ ನಿಮ್ಗೇನೆ ಸುತ್ಕೊಳ್ಳುತ್ತೆ ಅಂತ. ಏನು ನನಗ್ ಪಾಪ ಸುತ್ಕೊಳ್ಳುತ್ತಾ? ನಾನು ನನ್ ಕೆಲ್ಸ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಆ ಮೇಡಿರೋ ಮನೆ ಹತ್ರ ಹೋಗ್ತಾರೆ. ಆಗ ಸಿಂಧೂರ, ಹೆಲೋ, ಅವ್ರ ವಯಸ್ಸಾಗಿರೋ ವ್ಯಕ್ತಿ, ನಮ್ ವಿಷಯದಲ್ಲಿ ಅವ್ರಿಗೆ ಯಾಕೆ ತೊಂದ್ರೆ ಕೊಡ್ತೀರಾ?
ನೀವು ಕೇಳಿದ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಟ್ಟಿದ್ದೀನಿ, ಫಸ್ಟ್ ಇಲ್ಲಿಂದ ಹೋಗಿ ಅಂತ. ಕಟ್ ಮಾಡಿದ್ರೆ ರಘುರಾಮ್ ಹೇಳ್ತಿದ್ರು ಅಲ್ವಾ ನನ್ ಡೈರಿನ ಓದಿ ಅಂತ. ಅದೇ ಡೈರಿನ ಮಾನಸ್ ವರ್ಮಾ ಓದೋಕ್ ಶುರು ಮಾಡ್ತಾರೆ. ಈಗ ಡೈರಿನಲ್ಲಿ ರಘುರಾಮ್ ಬರ್ದಿರೋದ್ನ ಅವ್ರ ವಾಯ್ಸ್ ಓವರ್ ನಲ್ಲೇ ವಿಜುವಲ್ ಆಗಿ ತೋರಿಸ್ತಾರೆ. ತುಂಬಾ ಆಸೆ ಇಟ್ಕೊಂಡು ಸಿಂಧೂರನ್ನ ಮದ್ವೆ ಮಾಡ್ಕೊಂಡೆ. ಅವಳು ಮದ್ವೆ ಆದ ಹೊಸದ್ರಲ್ಲಿ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ನಿಧಾನಕ್ಕೆ ಅವಳ ಅಸಲಿ ಮುಖ ನನಗ್ ಗೊತ್ತಾಯ್ತು. ಮದ್ವೆಗೂ ಮುಂಚೆ ತುಂಬಾ ಜನ ಗಂಡಸರ ಜೊತೆ ಅವಳಿಗೆ ಅಫೇರ್ ಇತ್ತು. ಆಗ್ಲೇ ಅವಳಿಗೆ ವಶೀಕರಣ ಮಾಡೋ ಶಕ್ತಿ ಇದೆ ಅಂತ ಗೊತ್ತಾಯ್ತು. ಹೀಗೆ ರಘುರಾಮ್ ಸಿಂಧೂರ ಬಗ್ಗೆ ತುಂಬಾ ವಿಷಯನ ಡೈರಿನಲ್ಲಿ ಬರ್ದಿರ್ತಾರೆ. ಅದನ್ನ ಓದ್ತಾ ಇದ್ದಂಗೆ ವಿಜುವಲ್ ಆಗಿ ತೋರಿಸ್ತಾರೆ. ಸಿಂಧೂರ ಟಿವಿ ನೋಡ್ತಾ ಇರುವಾಗ ಮೇಲ್ಗಡೆ ಯಾರೋ ಕರ್ದಂಗೆ ಅನ್ಸಿದ್ರಿಂದ ಮೇಲ್ಗಡೆ ಹೋಗಿ ಕೆಳಗಡೆ ಬರುವಾಗ ಕೈಯಲ್ಲಿ ಪೇಪರ್ ಇದೆ. ಇದನ್ನೆಲ್ಲ ಓದ್ಕೊಂಡೆ ರೂಮ್ ಒಳಗಡೆ ಹೋಗ್ತಾಳೆ. ಇದನ್ನೆಲ್ಲ ಓದಿದ್ಮೇಲೆ ಮಾನಸ್ ವರ್ಮಾ ರಘುರಾಮ್ನ ಮೀಟ್ ಆಗ್ತಾರೆ. ನೋಡಿ, ಡೈರಿನಲ್ಲಿ ಇರೋದ್ನೆಲ್ಲ ಓದ್ಕೊಂಡಿರೋಕೆ ನನಗೆ ಟೈಮ್ ಇಲ್ಲ. ನೀವು ನನ್ ಕ್ಲೈಂಟ್, ಯಾವ್ದನ್ನು ಕೂಡ ಹೈಡ್ ಮಾಡದೆ ಏನ್ ನಡೀತು ಅದನ್ನ ಮಾತ್ರ ಹೇಳಿ, ಆಗ ಮಾತ್ರ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಈಗ ರಘುರಾಮ್ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ. ಆ ದಿನ ರಘುರಾಮ್ ಕೆಲ್ಸದ ಟೆನ್ಷನ್ ನಲ್ಲಿ ಮನೆಗ್ ಬಂದಾಗ ಮೆಟ್ಲ ಮೇಲೆ ಹೂ ಬಿದ್ದಿರೋದ್ನ ನೋಟಿಸ್ ಮಾಡ್ತಾರೆ. ಎಷ್ಟೇ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದ್ರು ಸಿಂಧೂರ ಡೋರ್ ತೆಗಿತಾನೆ ಇಲ್ಲ. ಇದ್ರಿಂದ ಟ್ರಿಗರ್ ಆಗಿದ್ದ ರಘುರಾಮ್ ಅವ್ರ ಹತ್ರನೇ ಒಂದು ಸ್ಪೇರ್ ಕೀ ಇರೋದ್ರಿಂದ ಡೋರ್ ಓಪನ್ ಮಾಡಿ ಒಳಗಡೆ ಬಂದಾಗ ಟಿವಿನಲ್ಲಿ ಬಿ ಗ್ರೇಡ್ ಸಿನಿಮಾ ರನ್ ಆಗ್ತಾ ಇದೆ. ಸಿಂಧೂರ ಬೇರೆ ಕಾಣಿಸ್ತಾ ಇಲ್ಲ. ಹುಡುಕ್ತಾ ಇರುವಾಗ ಮಹಡಿ ಮೇಲಿಂದ ಸಿಂಧೂರ ಬರ್ತಾಳೆ. ಓ, ನಾನ್ ಇಲ್ದೆ ಇರುವಾಗ ಇದೆಲ್ಲ ನಡೀತಾ ಇದೆಯಾ? ಯಾರನ್ನೋ ಮನೆ ಕರ್ಸ್ಕೊಂಡಿದ್ಯಾ ಅಲ್ವಾ? ಇವತ್ತು ಅವನ್ನ ಬಿಡಲ್ಲ ಅಂತ ಇವಳನ್ನ ತಳ್ಳಿ ಮೇಲ್ಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಸಿಂಧೂರನ್ನ ತಳ್ಳಿದಾಗ ಅವಳೇನು ಕೆಳಗಡೆ ಬಿದ್ದಿರಲ್ಲ. ರಘುರಾಮ್ನ ಒಂಥರ ನೋಡಿ ಬೇಕು ಅಂತಾನೆ ಗೋಡೆಗೆ ತಲೆ ಚಚ್ಕೊಂಡಿದ್ದಾಳೆ. ಇದ್ರಿಂದ ಹಣೆಗ್ ಪೆಟ್ಟಾಗಿ ಅನ್ಕಾನ್ಶಿಯಸ್ ಆಗ್ತಾಳೆ. ಆದ್ರೆ ಇವರು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ನೇರವಾಗಿ ವೇಸ್ಟೇಜ್ ರೂಮ್ ಒಳಗಡೆ ಹೋಗ್ತಾರೆ. ನೋಡಿದ್ರೆ ಸ್ಕ್ರೀನ್ ಹಿಂದೆ ಯಾರೋ ಚಾಕು ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ರಘುರಾಮ್ನ ನೋಡಿ ಇವ್ರ ಕೈಗೆ ಚಾಕುವಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ರಘುರಾಮ್ ನಿಮ್ಮಿಬ್ಬರನ್ನ ಇವತ್ತು ಬಿಡಲ್ಲ ಅಂತ ಬೇಗ ಓಡ್ ಬಂದು ಮೇನ್ ಡೋರ್ ನ ಲಾಕ್ ಮಾಡಿ ಪೊಲೀಸ್ ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. ಆದ್ರೆ ಇವರೇ ನನ್ನ ಕೊಲ್ಲೋಕೆ ಟ್ರೈ ಮಾಡಿ ಆಮೇಲೆ ಅದನ್ನ ಮರೆಮಾಚೋಕೆ ಪೊಲೀಸ್ ಸ್ಟೇಷನ್ ಗೆ ಬಂದು ನನ್ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಸಿಂಧೂರ ಕೇಸ್ನ ರಘುರಾಮ್ ಮೇಲೆನೆ ತಿರುಗಿಸ್ಬಿಟ್ಟಿದ್ದಾಳೆ. ಇದೇ ಕಾರಣಕ್ಕೆ ಇವರು ಅರೆಸ್ಟ್ ಆಗಿರೋದು. ಮನೇಲಿದ್ದ ಮಿಸ್ಟೀರಿಯಸ್ ವ್ಯಕ್ತಿ ಯಾರು ಅಂತಾನು ಇವ್ರಿಗೆ ಗೊತ್ತಿಲ್ಲ. ಇಷ್ಟು ವಿಷಯನ ಹೇಳಿ ಈಗ ಗೊತ್ತಾಯ್ತಾ ಸರ್ ಸಿಂಧೂರ ಎಂತವಳು ಅಂತ? ಅವಳು ಯಾರನ್ನ ಬೇಕಾದ್ರೂ ವಶೀಕರಣ ಮಾಡ್ತಾಳೆ. ಹಾಗೆ ಕಟ್ ಮಾಡಿ ಸಿಂಧೂರನ ತೋರಿಸ್ತಾರೆ. ಸ್ಕೂಲ್ ಹುಡುಗಿ ತರ ಡ್ರೆಸ್ ಮಾಡ್ಕೊಂಡು ರೆಡಿ ಆಗಿದ್ದಾಳೆ. ಆಗ ಯಾರೋ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾರೆ. ಡೋರ್ ಓಪನ್ ಮಾಡಿದಾಗ ಬಂದಿರೋದು ಇನ್ಸ್ಪೆಕ್ಟರ್. ಅವ್ರನ್ನು ವಶೀಕರಣ ಮಾಡಿ ಬಲೆಗ್ ಬೀಳ್ಸ್ಕೊಬಿಟ್ಲು ಅನ್ಸುತ್ತೆ. ಒಂದು ಸೀನ್ ನಲ್ಲಿ ಇನ್ಸ್ಪೆಕ್ಟರ್ ಮಾನಸ್ ವರ್ಮಾಗೆ ಹೇಳಿರ್ತಾರೆ, ನೆನ್ಪಿದ್ಯಾ? ಸಿಂಧೂರನ ಎಂಕ್ವೈರಿ ಮಾಡೋ ಸಂದರ್ಭದಲ್ಲಿ ನನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ಲು ಅಂತ. ಈಗ ಅವರೇ ಸಿಂಧೂರ ಬಲೆಗ್ ಬಿದ್ದಿದ್ರಿಂದ ಇಬ್ರು ಇಂಟಿಮೇಟ್ ಆಗ್ತಾರೆ. ಈ ಕಡೆ ಮಾನಸ್ ವರ್ಮಾ ರಘುರಾಮ್ನ ಹೊರಗಡೆ ಕರ್ಕೊಂಡ್ ಬರೋಕೆ ಬೇಲ್ ಆರ್ಡರ್ ತಗೊಂಡು ಕಾರ್ನಲ್ಲಿ ಹೋಗ್ತಾ ಇರುವಾಗ ಈ ಕೇಸ್ ನಲ್ಲಿ ಗೊತ್ತಿದ್ದ ವಿಷಯಗಳನ್ನ ರೀಕಾಲ್ ಮಾಡ್ತಾರೆ. ರಘುರಾಮ್ ಸಿಂಧೂರನ ಮದ್ವೆ ಆಗಿದ್ದು, ರಘುರಾಮ್ ಹೇಳಿದ್ದ ವಿಷಯಗಳು ಇನ್ನು ಈ ಕೇಸ್ ನಲ್ಲಿ ಸರಿಯಾಗಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಸಿಂಧೂರನ್ನು ನಂಬಕ್ಕಾಗಲ್ಲ, ಯಾಕಂದ್ರೆ ಅವಳ ಆಕ್ಟಿವಿಟೀಸ್ ಎಲ್ಲ ತುಂಬಾನೇ ವಿಯರ್ಡ್ ಆಗಿದೆ. ಈಗ ಮತ್ತೆ ನದಿ ದಡದಲ್ಲಿ ಕೂತ್ಕೊಂಡು ರಘುರಾಮ್ ಬರ್ದಿರೋ ಡೈರಿನ ಓದಕ್ ಶುರು ಮಾಡ್ತಾರೆ. ಅಷ್ಟ್ರಲ್ಲಿ ಸ್ಪಾಟಿಗೆ ಬಂದ ಸಿಂಧೂರ ಮಾನಸ್ ವರ್ಮಾ ಮೇಲೆ ಅಟ್ಯಾಕ್ ಮಾಡ್ತಾಳೆ. ನಾನ್ ಅಷ್ಟೆಲ್ಲ ಹೇಳಿದ್ರು ಯಾಕೆ ಅವನಿಗೆ ಬೇಲ್ ಕೊಡ್ಸಿದ್ರಿ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಸಮಾಧಾನ ಆಗಿರೋ ಸಿಂಧೂರ ಆ ದಿನ ಏನ್ ನಡೀತು ಅಂತ ಅವಳ ವರ್ಷನ್ನ ಹೇಳೋದಕ್ ಶುರು ಮಾಡ್ತಾಳೆ. ಆ ದಿನ ಮನೆಯಲ್ಲಿ ಒಬ್ಳೆ ಇರುವಾಗ ಯಾವ್ದೋ ಸಿಡಿನ ಪ್ಲೇ ಮಾಡಿದ್ದಾಳೆ. ಆಗ್ಲೇ ಕಾಲಿಂಗ್ ಬೆಲ್ ಶಬ್ದ ಕೇಳಿದೆ. ಬಂದಿರೋದು ಕೇಬಲ್ ಟಿವಿ ಅವನು. ಹೂವಿನ ಗುಚ್ಚ ತಂದು ಕೊಟ್ಟಿರ್ತಾನೆ. ಯಾಕೆ ಅಂತ ಕೇಳಿದಾಗ ಕಂಪ್ನಿ ಕಡೆಯಿಂದ ಕೊಟ್ಟು ಕಳ್ಸಿದ್ರು ಅಂತ. ಅವನಿಗೆ ಕೇಬಲ್ ಬಿಲ್ ಕೊಡೋಕೆ ಒಳಗಡೆ ಬಂದಾಗ ಯಾರೋ ಹಿಂದೆ ಬಂದಂಗೆ ಫೀಲ್ ಆಗುತ್ತೆ. ನೋಡ್ದಾಗ ಅಲ್ಲಿ ಯಾರು ಇಲ್ಲ. ಕೊನೆಗೆ ಅವನಿಗೆ ದುಡ್ಡು ಕೊಟ್ಟು ಒಳಗಡೆ ಹೋಗುವಾಗ ಸಿಂಧೂರಾಗೆ ತಲೆ ಸುತ್ತು ಬಂದಿದೆ. ಹೆಲ್ಪ್ ಮಾಡೋ ನೆಪದಲ್ಲಿ ಒಳಗಡೆ ಬಂದಿದ್ದ ಕೇಬಲ್ ಟಿವಿ ಅವನು ಇವಳ ಜೊತೆ ತಪ್ಪಾಗಿ ನಡ್ಕೊಂಡಿದ್ದಾನೆ. ಗಾಬರಿ ಆಗಿದ್ದ ಸಿಂಧೂರ ಮೇಲ್ಗಡೆ ಇರೋ ವೇಸ್ಟೇಜ್ ರೂಮ್ ಗೆ ಓಡೋಗಿದ್ದಾಳೆ. ಇವನ್ ಕೂಡ ಹಿಂದೆನೆ ಹೋಗಿ ಅಬ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ್ಲೇ ರಘುರಾಮ್ ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿರೋದು. ಮೆಟ್ಲು ಮೇಲೆ ಹೂ ಬಿದ್ದಿರೋದ್ನ ನೋಡಿದ್ದು. ಎಷ್ಟೇ ಬೆಲ್ ಮಾಡಿದ್ರು ಡೋರ್ ತೆಗಿದೆ ಇದ್ದಾಗ ಸ್ಪೇರ್ ಕೀ ಇಂದ ಡೋರ್ ಓಪನ್ ಮಾಡಿ ಒಳಗಡೆ ಬಂದಾಗ ಟಿವಿನಲ್ಲಿ ಬಿ ಗ್ರೇಡ್ ಮೂವಿ ರನ್ ಆಗ್ತಾ ಇತ್ತು. ಆಕ್ಚುಲಿ ಸಿಂಧೂರಾಗಿ ಅದು ಬಿ ಗ್ರೇಡ್ ಮೂವಿ ಅಂತ ಗೊತ್ತಿಲ್ಲದೆ ಪ್ಲೇ ಮಾಡಿರ್ತಾಳೆ. ಇದನ್ನೆಲ್ಲ ನೋಡಿ ಸಿಂಧೂರನ ಹುಡ್ಕೊಂಡು ಬರುವಾಗ ಅವಳ ಪಾಪ ಅವನಿಂದ ತಪ್ಸ್ಕೊಂಡು ಕೆಳಗಡೆ ಬಂದಿರ್ತಾಳೆ. ಸರಿಯಾಗಿ ಏನು ತಿಳ್ಕೊಳ್ದೆ ಯಾರ ಜೊತೆನೋ ಅಫೇರ್ ಇಟ್ಕೊಂಡಿದ್ಯಾ ಅಂತ ಹಿಡಿದು ತಳ್ಳಿದ್ರಿಂದ ತಲೆ ಗೋಡೆ ಗುದ್ದಿ ಪೆಟ್ಟಾಗಿ ಅನ್ಕಾನ್ಶಿಯಸ್ ಆಗಿರ್ತಾಳೆ. ಆಮೇಲೆ ರಘುರಾಮ್ ಫಸ್ಟ್ ಅವನ್ನ ಸಾಯಿಸಿ ಆಮೇಲೆ
ಆಮೇಲೆ ನಿನ್ ಕತೆ ಮುಗಿಸ್ತೀನಿ ಅಂತ ಮೇಲ್ಗಡೆ ಬಂದಾಗ ಅವ್ನು ಇವ್ರನ್ನ ತಳ್ಳಿ ಎಸ್ಕೇಪ್ ಆಗಿರ್ತಾನೆ. ಕೆಳಗಡೆ ಬಂದಿದ್ದ ರಘುರಾಮ್ ಸಿಂಧೂರಾಗೆ ಸರಿಯಾಗಿ ಹೊಡೆದಿರ್ತಾರೆ. ಇದರಿಂದ ಅನ್ಕಾನ್ಶಿಯಸ್ ಆಗಿದ್ದ ಸಿಂಧೂರ 3 ದಿನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ಲು. ಅಲ್ಲಿ ಜಾವೇದ್ ಅನ್ನುವ ಡಾಕ್ಟರ್ ಇವಳಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಇಂತ ರಾಕ್ಷಸನ್ನ ಮದ್ವೆ ಆಗಿ ನರ್ಕ ಅನುಭವಿಸಿದ್ದೀನಿ, ಈಗ ನೋಡಿದ್ರೆ ನೀವು ಅವನಿಗೆ ಬೇಲ್ ಕೊಡ್ಸಿದ್ದೀರಾ, ಖಂಡಿತ ಅವನು ನನ್ನ ಸಾಯಿಸ್ಬಿಡ್ತಾನೆ ಅಂತ. ಆಗ ಮಾನಸ್ ವರ್ಮಾ, ನೀವೇನು ಚಿಂತೆ ಮಾಡಬೇಡಿ, ನಾನಿದ್ದೀನಿ, ಏನು ನನಗೇನಾದ್ರೂ ತೊಂದ್ರೆ ಆದ್ರೆ ನೀವು ಬಂದು ಕಾಪಾಡ್ತೀರಾ? ಮಾನಸ್ ವರ್ಮಾ ಏನು ಉತ್ತರ ಕೊಡಲ್ಲ. ಕಟ್ ಮಾಡಿದ್ರೆ ಸಿಂಧೂರ ಮನೇಲಿ ಯಾವ್ದೋ ಪೇಪರ್ನ ನೋಡ್ತಾ ಇದ್ದಾಳೆ. ಏನ್ ಅನ್ನಿಸ್ತೋ ಗೊತ್ತಿಲ್ಲ, ಆ ಮೇಡಿರೋ ಮನೆಗೆ ಹೋಗ್ತಾರೆ. ಇದನ್ ನೋಡಿ ನನ್ಗೆ ತಲೆ ಕೆಟ್ಟೋಯ್ತು. ಸಿಂಧೂರ ಒಳ್ಳೆಯವಳ ಅಥವಾ ಕೆಟ್ಟವಳ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಂದ ಹೊರಗಡೆ ಬರ್ತಾಳೆ. ಮನೆ ಡೋರ್ ಓಪನ್ ಆಗಿರೋದ್ರಿಂದ ಹೆದರ್ಕೊಂಡೆ ಡೋರ್ ಹತ್ರ ಹೋಗ್ತಾಳೆ. ಆಗ ಯಾರೋ ಒಳಗಡೆ ಎಳ್ಕೊಂಡು ಅವಳಿಗೆ ಸರಿಯಾಗಿ ಹೊಡಿತಾರೆ. ಆಗ ಸಿಂಧೂರ ಕಿರ್ಚಾಡ್ತಾ, ಜಾವೇದ್ ನೀನು ಮನುಷ್ಯನೇ ಅಲ್ಲ, ಯಾವ್ದಾದ್ರು ಮೆಂಟಲ್ ಅಸೈಲಮ್ ನಲ್ಲಿ ಟ್ರೀಟ್ಮೆಂಟ್ ತಗೋ ಅಂತ. ಗಾಯ್ಸ್, ಜಾವೇದ್ ಯಾರು ಗೊತ್ತಾ? ಇವಳಿಗೆ ಪೆಟ್ಟಾಗಿ 3 ದಿನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆದಾಗ ಇವಳಿಗೆ ಟ್ರೀಟ್ ಮಾಡಿದ್ದ ಡಾಕ್ಟರ್ ಹೆಸರೇ ಜಾವೇದ್. ಅವರು ಕೂಡ ಇವಳ ಲಿಸ್ಟ್ ಅಲ್ಲಿ ಇದ್ದಾರೆ ಅನ್ಸುತ್ತೆ. ಈ ತರದೊಂದು ಶಾಕಿಂಗ್ ವಿಷಯನ ತೋರಿಸಿ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಸಿಂಧೂರಾಗೆ ತುಂಬಾ ಗಾಯಗಳಾಗಿದೆ. ಗಾಯಕ್ಕೆ ಔಷಧಿ ಹಚ್ತಾ ಇರೋದ್ನ ವಾಚ್ಮನ್ ಕದ್ದು ನೋಡ್ತಾನೆ. ಈಗ ಒಂದು ಟ್ವಿಸ್ಟ್ ಕೊಡ್ತಾರೆ ನೋಡಿ. ಸಿಂಧೂರ ಗಾಯಕ್ಕೆ ಔಷಧಿ ಹಚ್ಚಿದ್ಮೇಲೆ ಚೇರ್ ಮೇಲೆ ಕೂತ್ಕೊಂಡಿದ್ದಾಳೆ. ಮೇಲ್ಗಡೆಯಿಂದ ಇನ್ನೊಬ್ಳು ಸಿಂಧೂರ ಬರ್ತಾಳೆ. ಇದನ್ ನೋಡಿ ವಾಚ್ಮನ್ ಸೇರಿದಂತೆ ಸಿನಿಮಾ ನೋಡ್ತಿರೋ ನಮ್ಗೆ ತಲೆ ಕೆಟ್ಟೋಗುತ್ತೆ. ಹೆದ್ರಿ ಕೆಲ್ಸಾನು ಬೇಡ ಏನು ಬೇಡ ಅಂತ ವಾಚ್ಮನ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ರಾತ್ರಿ ಸಿಂಧೂರ ಕೆಳಗಡೆ ಕೂತಿರುವಾಗ ಮೇಲ್ಗಡೆ ವೇಸ್ಟೇಜ್ ರೂಮ್ ನಲ್ಲೂ ಸಿಂಧೂರ ತರನೇ ಯಾರೋ ಓಡಾಡ್ತಾ ಇದ್ದಾರೆ. ಈ ಕೇಸ್ ನಲ್ಲಿ ಕ್ಲಾರಿಟಿ ಸಿಗ್ಬೇಕಂದ್ರೆ ಆ ಕೇಬಲ್ ಟಿವಿ ಅವನ್ನ ಕಂಡು ಹಿಡಿಬೇಕು. ಅದಕ್ಕೆ ಇನ್ಸ್ಪೆಕ್ಟರ್ ಜೊತೆ ಸೇರ್ಕೊಂಡು ಕೊನೆಗೂ ಕೇಬಲ್ ಟಿವಿ ಅವನು ಹೈಡ್ ಆಗಿದ್ದ ಜಾಗನ ಕಂಡು ಹಿಡಿದು ಅರೆಸ್ಟ್ ಮಾಡ್ತಾರೆ. ಸರಿಯಾಗಿ ಚಾರ್ಜ್ ಮಾಡಿದಾಗ ಈಗ ಕೇಬಲ್ ಟಿವಿ ಅವನ್ ವರ್ಷನ್ ನ ಹೇಳೋದಕ್ ಶುರು ಮಾಡ್ತಾನೆ. ಆ ದಿನ ಇವನು ಕೇಬಲ್ ಬಿಲ್ ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾನೆ. ಹೋಗುವಾಗ ಬೊಕ್ಕೆ ತಗೊಂಡು ಹೋಗಿರ್ತಾನೆ. ಯಾಕಂದ್ರೆ ಅವತ್ತು ಸಿಂಧೂರ ಅವ್ರ ಬರ್ಡೇ. ಅದಕ್ಕೆ ಕೇಬಲ್ ಟಿವಿ ಕಂಪನಿ ಅವರೇ ಕೊಟ್ಟು ಕಳ್ಸಿರ್ತಾರೆ. ಆದ್ರೆ ಸಿಂಧೂರ ನಡವಳಿಕೆ ಬೇರೆ ತರನೇ ಇತ್ತು. ನನ್ ಬರ್ಡೇ ಅಂತ ನಿನಗ್ ಮೊದ್ಲೇ ಗೊತ್ತಿತ್ತು ಅನ್ಸುತ್ತೆ, ಅದಕ್ಕೇನೆ ಈಸ್ಕೊಂಡ್ ಬಂದಿದ್ಯಾ ಅಲ್ವಾ ಅಂತ ಅವನ್ನ ಒಳಗಡೆ ಎಳ್ಕೊಂಡು ಇವನ್ ಜೊತೆ ತಪ್ಪಾಗಿ ನಡ್ಕೊಂಡಿದ್ದಾಳೆ. ಅದೇ ಸಮಯ ರಘುರಾಮ್ ಬಂದಿದ್ದಾರೆ. ಕೇಬಲ್ ಟಿವಿ ಅವನಿಗೆ ತುಂಬಾ ಭಯ ಆಗಿದೆ. ಸಿಂಧೂರ ಅವನ್ ಕೆನ್ನೆಗೆ ಹೊಡೆದು ಸೈಲೆಂಟ್ ಆಗಿರು, ಎಲ್ಲ ನಾನ್ ನೋಡ್ಕೋತೀನಿ ಅಂತ ಚಾಕುನ ಅವನ್ ಕೈಯಿಗೆ ಕೊಟ್ಟು ಹೋಗಿ ವೇಸ್ಟೇಜ್ ರೂಮ್ ನಲ್ಲಿ ಹೈಡ್ ಆಗು. ಇನ್ ಕೇಸ್ ನನ್ ಗಂಡ ನಿನ್ನ ಕಂಡು ಹಿಡಿದ್ ಬಿಟ್ರೆ ಇದ್ರಲ್ಲೇ ಅವನಿಗೆ ಚುಚ್ಬಿಡು ಅಂತ ಅವನ್ನ ರೂಮ್ ಒಳಗಡೆ ಕಳಿಸಿ ರಘುರಾಮ್ನ ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾಳೆ. ಆದ್ರೆ ರಘುರಾಮ್ಗೆ ಡೌಟ್ ಬಂದು ಮೇಲ್ಗಡೆ ಹೋಗಿದ್ರಿಂದ ಹೆದ್ರಿದ್ದ ಕೇಬಲ್ ಟಿವಿ ಅವನು ರಘುರಾಮ್ ಕೈಗೆ ಚಾಕುಯಿಂದ ಚುಚ್ಚಿ ಎಸ್ಕೇಪ್ ಆಗಿದ್ದಾನೆ. ಸೊ ಇದೇ ನಡೆದಿದ್ದಂತೆ. ತಲೆ ಕೆಟ್ಟೋಗ್ತಿದೆ ಅಲ್ವಾ? ನಮ್ ತರನೇ ಸ್ಪಾಟ್ ನಲ್ಲಿ ಇದನ್ನೆಲ್ಲ ಕೇಳ್ತಾ ಇದ್ದ ಮಾನಸ್ ವರ್ಮಾಗೂ ತಲೆ ಕೆಟ್ಟೋಗುತ್ತೆ. ಕಟ್ ಮಾಡಿದ್ರೆ ಸಿಂಧೂರ ಮನೇಲಿ ವಾಚ್ಮ್ಯಾನ್ ಆಗಿದ್ದ ವ್ಯಕ್ತಿನ ಕಂಡು ಹಿಡಿದು ಅಲ್ಲಿ ನಿಜವಾಗ್ಲೂ ಏನ್ ನಡೀತಾ ಇದೆ ಕರೆಕ್ಟ್ ಆಗಿ ಹೇಳು ಅಂತ ಮಾನಸ್ ವರ್ಮಾ ಕೇಳ್ತಾರೆ. ಈ ಕಡೆ ಮನೇಲಿ ಒಂಟಿಯಾಗಿರೋ ಸಿಂಧೂರ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಡಾಕ್ಟರ್ ಜಾವೇದ್ ಅವರೇ ಮೆಸೇಜ್ ಕಳ್ಸಿರೋದು. ಆ ಮೆಸೇಜ್ ಅಲ್ಲಿ ಏನಿದೆ ಅಂದ್ರೆ, ಇವತ್ತು ಸರಿಯಾದ ಸಮಯ ಬಂದಿದೆ ಅಂತ. ಈ ಕಡೆ ವಾಚ್ಮ್ಯಾನ್ ನನಗೆ ಏನು ಗೊತ್ತಿಲ್ಲ, ನನ್ನ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾನೆ. ಅಷ್ಟರಲ್ಲಿ ಸಿಂಧೂರ ಕಡೆಯಿಂದ ಕಾಲ್ ಬರುತ್ತೆ. ದಯವಿಟ್ಟು ನನ್ನ ಕಾಪಾಡಿ, ನನ್ನ ಹಸ್ಬೆಂಡ್ ನನ್ನ ಕೊಲ್ಲೋಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ. ಮಾನಸ್ ವರ್ಮಾ ಸಿಂಧೂರ ಮನೆ ಹತ್ರ ಬಂದಾಗ ಮನೆ ಒಳಗಡೆ ಲೈಟ್ಸ್ ಎಲ್ಲ ಫ್ಲಿಕರಿಂಗ್ ಆಗ್ತಿದೆ. ಸಿಂಧೂರನ ಹುಡ್ಕೊಂಡ್ ಬಂದಾಗ ಅವಳು ಕ್ಯಾಶುವಲ್ ಆಗಿ ನಡ್ಕೊಂಡ್ ಬರ್ತಾಳೆ. ಅವಳಿಗೇನು ಆಗಿಲ್ಲ. ಮಾನಸ್ ವರ್ಮಾ ಕೂಡ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದಾರೆ. ರಘುರಾಮ್ಗೆ ನಾನ್ ಬೇಲ್ ಕೊಡ್ಸಿಲ್ಲ, ಹೀಗಿರುವಾಗ ಅವ್ನ್ ಹೇಗೆ ನಿನ್ ಮೇಲೆ ಅಟ್ಯಾಕ್ ಮಾಡೋಕ್ ಸಾಧ್ಯ? ಯಾಕೆ ಸುಳ್ಳು ಹೇಳಿ ನನ್ನ ಇಲ್ಲಿ ಕರ್ಸ್ಕೊಂಡೆ? ಇಲ್ಲ, ನನ್ಗೇನಾದ್ರೂ ಎಮರ್ಜೆನ್ಸಿ ಆಗಿ ಕಾಲ್ ಮಾಡಿದ್ರೆ ನೀವು ಬರ್ತೀರಾ ಇಲ್ವಾ ಅಂತ ಚೆಕ್ ಮಾಡ್ದೆ ಅಷ್ಟೇ. ಬರೋದ್ ಬಂದಿದ್ದೀರಾ, ನನ್ ಮನ್ಸಲ್ಲಿರೋದ್ನ ನಿಮ್ ಹತ್ರ ಹೇಳ್ಕೋಬೇಕು. ಈಗ ಒಂದು ವಿಷಯನ ಹೇಳಕ್ ಶುರು ಮಾಡ್ತಾಳೆ. ನಾನು ರಘುರಾಮ್ನ ಮದ್ವೆ ಆದ್ಮೇಲೆ ತುಂಬಾ ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ದಿನ ಕಳೆದಂತೆ ಗೊತ್ತಾಯ್ತು ನನ್ ಗಂಡ ತುಂಬಾನೇ ವಿಚಿತ್ರವಾದ ವ್ಯಕ್ತಿ ಅಂತ. 3 ವರ್ಷದ ಹಿಂದೆ ಈಗ ಒಂದು ಫ್ಲಾಶ್ ಬ್ಯಾಕ್. ರಘುರಾಮ್ ಬಟ್ಟೆ ಶಾಪ್ ನಲ್ಲಿ ಗೊಂಬೆಗಳಿರುತ್ತೆ ಅಲ್ವಾ, ಅದನ್ನ ಎತ್ಕೊಂಡು ಮನೆಗ್ ಬಂದಿದ್ದಾರೆ. ಸಿಂಧೂರನ ಎಪ್ಸಿ ಸೈಕೋ ತರ ನಡ್ಕೊಂಡಿದ್ದಾರೆ. ಏನಿದು ಗೊಂಬೆ, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಮದ್ವೆ ಆದ ಹೊಸದ್ರಲ್ಲಿ ನೀನಂದ್ರೆ ನನಗೆ ತುಂಬಾನೇ ಇಷ್ಟ, ಆದ್ರೆ ಈಗ ನೀನಂದ್ರೆ ನನಗೆ ಇಷ್ಟನೇ ಇಲ್ಲ. ಸೊ ಆ ಗೊಂಬೆ ಹಾಕೊಂಡಿರೋ ಬಟ್ಟೆನ ನೀನ್ ಕೂಡ ಹಾಕೋ ಅಂತ ಫೋರ್ಸ್ ಮಾಡಿದ್ದಾರೆ. ದಿನ ಕಳೆದಂತೆ ಈ ಡ್ರೆಸ್ ವಿಷಯದಲ್ಲಿ ತುಂಬಾನೇ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಹೊರಗಡೆ ಹೇಳ್ಕೊಳ್ಳೋಕೆ ಆಗದೆ ಇರೋ ಹಲವು ಟಾರ್ಚರ್ ಗಳನ್ನ ಮಾಡ್ತಿದ್ರು ಅಂತ ಸಿಂಧೂರ ಹೇಳ್ತಾ ಇರೋದ್ನ ಮಾನಸ್ ವರ್ಮಾ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದಾರೆ. ಆಗ ಯಾರೋ ಡೋರ್ ತಟ್ತಾರೆ. ಮಾನಸ್ ವರ್ಮನೆ ಹೋಗಿ ಡೋರ್ ಓಪನ್ ಮಾಡಿದಾಗ ಆ ಮೇಡ್ ಆಗಿದ್ದ ಬಾಯಿನೇ ಡೋರ್ ತಟ್ಟಿ ಮನೆ ಒಳಗಡೆ ಓಡೋಗ್ತಾರೆ. ಇವನೇನು ಹುಚ್ಚನ ಅಂತ ಮಾನಸ್ ವರ್ಮಾ ಯೋಚನೆ ಮಾಡ್ತಾ ಮನೆ ಒಳಗಡೆ ಬಂದಾಗ
ಸಿಂಧೂರ ಕ್ಲೋರೋಫಾರ್ಮ್ ಹಾಕಿದ್ದ ಬಟ್ಟೆನ ಇವ್ರ ಮೂಗಿಗೆ ಒತ್ತಿದ್ರಿಂದ ಅನ್ಕಾನ್ಶಿಯಸ್ ಆಗ್ತಾರೆ. ಈಗ ಸಿಂಧೂರ ಮೇಕಪ್ ಮಾಡ್ಕೊಂಡು ಗೊಂಬೆ ಹಾಕಿದ್ದ ಡ್ರೆಸ್ ನ ಹಾಕೊಂಡು ಬೆಡ್ರೂಮ್ ಅಲ್ಲಿ ಅನ್ಕಾನ್ಶಿಯಸ್ ಆಗಿದ್ದ ಮಾನಸ್ ವರ್ಮಾ ಜೊತೆ ಇಂಟಿಮೇಟ್ ಆಗ್ತಾಳೆ. ಎಚ್ಚರಿಕೆ ಆದಾಗ ಸಿಂಧೂರ ಕಾಣಿಸ್ತಾ ಇಲ್ಲ. ಮೇಲ್ಗಡೆ ವೇಸ್ಟೇಜ್ ರೂಮ್ ಇಂದ ಶಬ್ದ ಕೇಳ್ತಿದೆ. ಅಲ್ಲೋಗಿ ರೆಡ್ ಕಲರ್ ಸ್ಕ್ರೀನ್ ನ ನೋಡಿದಾಗ ಅದ್ರ ಹಿಂದೆ ಯಾರೋ ನಿಂತ್ಕೊಂಡಿದ್ದಾರೆ. ಇಲ್ಲಿ ತನಕ ಅಲ್ಲಿ ಯಾರಿದ್ದಾರೆ ಅಂತ ನಮ್ಗೆ ತೋರ್ಸೇ ಇರಲ್ಲ. ಮಾನಸ್ ವರ್ಮಾ ಸ್ಕ್ರೀನ್ ತೆಗೆದು ನೋಡಿದಾಗ ನಿಂತಿರೋದು ಸಿಂಧೂರ. ಇವ್ರ ತಲೆಗೆ ಹೊಡೆದಿದ್ರಿಂದ ಮಾನಸ್ ವರ್ಮಾ ಅನ್ಕಾನ್ಶಿಯಸ್ ಆಗ್ತಾರೆ. ಅವ್ರನ್ನ ಒಂದು ಚೇರ್ ನಲ್ಲಿ ಕೂರಿಸಿ ಕಟ್ಟಾಕ್ತಾಳೆ. ಈಗ ಸಿಂಧೂರ ಮೇಕಪ್ ಎಲ್ಲ ರಿಮೂವ್ ಮಾಡಿ ತಾಳಿನ ಬಿಚ್ಚಿಟ್ಟು ಆಮೇಲೆ ಬುರ್ಕಾ ಹಾಕೋತಾಳೆ. ಇದೇ ಸೀನ್ ಮೂವಿ ಸ್ಟಾರ್ಟಿಂಗ್ ನಲ್ಲೂ ತೋರ್ಸಿರ್ತಾರೆ. ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ತೋರ್ಸಿದ್ದ ಹುಡುಗಿ ಬೇರೆ ಯಾರು ಅಲ್ಲ, ಅದು ಸಿಂಧೂರ. ನಮ್ಗೆಲ್ಲ ಇರೋ ದೊಡ್ಡ ಪ್ರಶ್ನೆ ಏನಂದ್ರೆ ಈ ಹುಡುಗಿ ಯಾರು, ಒಳ್ಳೆಯವಳ ಕೆಟ್ಟವಳ? ಒಂದ್ ಸೀನ್ ನಲ್ಲಿ ಒಳ್ಳೆಯವಳ ತರ ಕಂಡ್ರೆ ಇನ್ನೊಂದ್ ಸೀನ್ ನಲ್ಲಿ ತುಂಬಾನೇ ಕೆಟ್ಟವಳ ತರ ಕಾಣಿಸ್ಕೊಂಡಿದ್ದಾಳೆ. ಈಗ್ಲೇ ನಮ್ಮಿಂದ ಗೆಸ್ಸೆ ಮಾಡೋಕಾಗ್ದಿರೋ ಟ್ವಿಸ್ಟ್ ಗಳು ರಿವೀಲ್ ಆಗುತ್ತೆ. ಫಸ್ಟ್ ಸೀನ್ ನಲ್ಲಿ ತೋರ್ಸಿದ ತರನೇ ಇವಳು ಬುರ್ಕಾ ಹಾಕೊಂಡು ಸೆಲ್ಫ್ ರೆಕಾರ್ಡಿಂಗ್ ಮಾಡಿ ಪರ್ಸನಲ್ ಪ್ರೂಫ್ ಗಳನ್ನ ಸುಟ್ ಹಾಕಿ ಇಲ್ಲಿಂದ ಹೋಗೋಕು ಮುಂಚೆ ಚೇರ್ ಮೇಲೆ ಕೂರ್ಸಿದ ಮಾನಸ್ ವರ್ಮಾ ಜೊತೆ ಸಾಕು ಜಾವೇದ್, ಲಾಯರ್ ಕ್ಯಾರೆಕ್ಟರ್ ಇಂದ ಹೊರಗಡೆ ಬಾ ಅಂತ. ಶಾಕಿಂಗ್ ಆಗಿದೆ ಅಲ್ವಾ? ಅದೇ ತರ ಮಾನಸ್ ವರ್ಮಾಗೂ ಶಾಕ್ ಆಗುತ್ತೆ. ಯಾಕೇನೇನೋ ಮಾತಾಡ್ತಾ ಇದ್ದೀರಾ, ಸಿಂಧೂರ ನನ್ನ ಬಿಟ್ಬಿಡಿ ಅಂತ. ನಾನು ಸಿಂಧೂರ ಅಲ್ಲ, ಹಾಗೇನೆ ನೀನು ಲಾಯರ್ ಮಾನಸ್ ವರ್ಮಾ ಅಲ್ಲ. ಫಸ್ಟ್ ಈ ಲಾಯರ್ ಕ್ಯಾರೆಕ್ಟರ್ ಇಂದ ಹೊರಗಡೆ ಬಾ ಅಂತ ಹೇಳಿ ಈ ಮೂವಿನಲ್ಲಿ ಸ್ಟಾರ್ಟಿಂಗ್ ಇಂದನು ತೋರಿಸಿದ ಸ್ಕ್ರೀನ್ ನ ಪೂರ್ತಿಯಾಗಿ ಸರ್ಚ್ ನೋಡಿದಾಗ ಒಳಗಡೆ ಒಂದು ಜೈಲ್ ಸೆಟಪ್ ಇದೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಡ್ರೆಸ್ ಹಾಕೊಂಡಿರೋ ಗೊಂಬೆಗಳು, ಮೇಕಪ್ ಐಟಮ್ಸ್ ಎಲ್ಲ ಇದೆ. ಇದನ್ನೆಲ್ಲ ನೋಡಿ ಮಾನಸ್ ವರ್ಮಾ ಗಾಬರಿಯಾಗಿದ್ದಾರೆ. ನಾನಿನ್ಮೇಲೆ ಈ ಮನೇಲಿ ಇರಲ್ಲ ಅಂತ. ಸಿಂಧೂರ ಅಲ್ಲಿಂದ ಹೊರಡುವಾಗ ಈಗ್ಲೇ ಇನ್ನೊಂದು ಟ್ವಿಸ್ಟ್, ಹೋಗ್ಬೇಡ ಅಫ್ರೀನ್, ನೀನಿಲ್ದೆ ನನ್ನಿಂದ ಏನು ಮಾಡಕ್ ಆಗಲ್ಲ ಅಂತ. ಸೊ ಇವಳು ನಿಜವಾದ ಹೆಸರು ಅಫ್ರೀನ್, ಹಾಗೇನೆ ಇವನ್ ಹೆಸರು ಮಾನಸ್ ವರ್ಮಾ ಅಲ್ಲ, ಜಾವೇದ್. ಸೊ ಇವಳು ನಿಜವಾದ ಹೆಸರು ಅಫ್ರೀನ್. ನನ್ ಹೆಸರು ನಿಮ್ ಬಾಯಿಂದ ಕರೆದು ಎಷ್ಟು ದಿನ ಆಯ್ತು ಗೊತ್ತಾ? ಈಗ ಕೆಲವೊಂದು ಫ್ಲಾಶಸ್ ತರ ತೋರಿಸ್ತಾರೆ ಗೈಸ್, ನಿಮ್ಗೆ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಆಕ್ಚುಲಿ ನಾವು ಮೂವಿ ಸ್ಟಾರ್ಟಿಂಗ್ ಇಂದನು ಮಾನಸ್ ವರ್ಮಾ ಅನ್ನೋ ಲಾಯರ್ ನ ನೋಡಿರ್ತೀವಿ ಅಲ್ವಾ. ಆಕ್ಚುಲಿ ಅವ್ನ ನಿಜವಾದ ಹೆಸರು ಜಾವೇದ್. ಅವನೊಬ್ಬ ಡಾಕ್ಟರ್, ಅವನ್ ಹೆಂಡ್ತಿನೇ ಅಫ್ರೀನ್. ಸ್ಟಾರ್ಟಿಂಗ್ ಇಂದನು ಸಿಂಧೂರ ಅಂತ ತೋರಿಸಿರ್ತಾರೆ. ಜಾವೇದ್ ಇವಳ ಕೈಗೆ ಒಂದು ಸ್ಕ್ರಿಪ್ಟ್ ಪೇಪರ್ ನ ಕೊಟ್ಟು, ನಾನು ಮಾನಸ್ ವರ್ಮಾ ಅನ್ನೋ ಹೆಸರಲ್ಲಿ ಇನ್ನು ಸ್ವಲ್ಪ ಹೊತ್ತಲ್ಲೇ ನಿನ್ನ ಮೀಟ್ ಆಗ್ತೀನಿ, ಅದು ಕೂಡ ನಿನ್ನ ಹಸ್ಬೆಂಡ್ ನ ಲಾಯರ್ ಆಗಿ ಅಂತ. ಅಫ್ರೀನ್ ಒಪ್ಪಲ್ಲ. ಇನ್ಮೇಲೆ ನನ್ನಿಂದ ಇದನ್ನೆಲ್ಲ ಮಾಡಕ್ ಆಗಲ್ಲ. ಆಗ ಇವನು ಅವಳಿಗೆ ಟಾರ್ಚರ್ ಮಾಡ್ತಾನೆ. ವಿಷಯ ಏನ್ ಗೊತ್ತಾ, ಇವನ್ಗೆ ರೋಲ್ ಪ್ಲೇ ಸಿಂಡ್ರೋಮ್ ಅನ್ನೋ ಕಾಯಿಲೆ ಇದೆ. ಬೇರೆಯವ್ರ ಲೈಫ್ ನಲ್ಲಿ ನಡೆದ ಘಟನೆಗಳನ್ನ ತನ್ನ ಲೈಫ್ ಅಲ್ಲಿ ರೀಕ್ರಿಯೇಟ್ ಮಾಡಿ ಅದರಿಂದ ಸಿಗೋ ಪ್ಲೆಜರ್ ನ ಎಂಜಾಯ್ ಮಾಡೋದು. ಅಫ್ರೀನ್ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಇಂಟಿಮೇಟ್ ಆದಂಗೆ ತೋರ್ಸಿರ್ತಾರೆ. ಆದ್ರೆ ಅದೆಲ್ಲ ಜಾವೇದ್ದೇ ಆಗಿರ್ತಾನೆ. ಬೇರೆ ಬೇರೆ ಗೆಟಪ್ ಗಳಲ್ಲಿ ಬಂದಿರ್ತಾನೆ ಅಷ್ಟೇ. ಒಂದು ಸೀನ್ ನಲ್ಲಿ ವಾಚ್ಮ್ಯಾನ್ ಸಿಂಧೂರ ತರನೇ ಇಬ್ಬರನ್ನ ನೋಡಿ ಓಡೋಗಿರ್ತಾನೆ ಅಲ್ವಾ. ಆ ಇನ್ನೊಂದು ಸಿಂಧೂರ ಯಾರು ಗೊತ್ತಾ, ಅದು ಇದೇ ಜಾವೇದ್. ಇವನೇ ಗೆಟಪ್ ಹಾಕೊಂಡು ಕೂತಿರ್ತಾನೆ. ದಿನ ಕಳೆದಂತೆ ಅಫ್ರೀನ್ಗೆ ತುಂಬಾನೇ ಹಿಂಸೆ ಆಗಿದೆ. ಅವನ್ ಹೇಳ್ದಂಗೆ ಡ್ರಾಮಾ ಮಾಡೋಕೆ ಒಪ್ಪಿಲ್ಲ ಅಂದ್ರೆ ಜಾವೇದ್ ಅವಳಿಗೆ ತುಂಬಾನೇ ಟಾರ್ಚರ್ ಮಾಡ್ತಾ ಇರ್ತಾನೆ. ಅದಕ್ಕೆ ಬೇರೆ ದಾರಿ ಇಲ್ದೆ ಅವ್ನ್ ಹೇಳ್ದಂಗೆ ಕೇಳ್ತಾ ಇದ್ಲು. ಇವಳೊಂದು ಕತೆ ಹೇಳಿರ್ತಾಳೆ. 3 ವರ್ಷದ ಹಿಂದೆ ನನ್ ಗಂಡ ಗೊಂಬೆನ ಎತ್ಕೊಂಡ್ ಬಂದು ಆ ಡ್ರೆಸ್ ಹಾಕು ಅಂತ ಟಾರ್ಚರ್ ಮಾಡ್ದ ಅಂತ. ಆ ಕತೆಲ್ ತೋರ್ಸಿದ್ದ ಗಂಡ ರಘುರಾಮ್ ಅಲ್ಲ, ಅದು ಜಾವೇದ್. ಹೀಗೆ ತುಂಬಾ ವರ್ಷಗಳಿಂದ ಅಫ್ರೀನ್ ನರ್ಕ ಅನುಭವಿಸಿರ್ತಾಳೆ. ಸರಿ, ಸಂಬಂಧನೇ ಇಲ್ದೆ ಈ ಕತೆ ಹೇಗ್ ಬಂತು? ಒಬ್ಳು ಹುಡುಗಿ ತನ್ನ ಗಂಡನ ಯಾಮಾರಿಸ್ತಾ ಇದ್ದಾಳೆ, ಅದೇ ಸಿಂಧೂರ ಮತ್ತೆ ರಘುರಾಮ್. ಇದಕ್ಕೆ ಉತ್ತರ ಮುಂದೆ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಡೇ ಆ ಮನೆಗ್ ಪೊಲೀಸ್ ಬರ್ತಾರೆ. ನೋಡಿದ್ರೆ ಜಾವೇದ್ ಅನ್ಕಾನ್ಶಿಯಸ್ ಆಗಿದ್ದಾರೆ. ಆ ಮನೇಲಿದ್ದ ಸೆಟಪ್ ಗಳನ್ನ ನೋಡ್ತಾರೆ. ಆಗ್ಲೇ ಇನ್ಸ್ಪೆಕ್ಟರ್ಗೆ ಅನ್ಸಿದೆ ಜಾವೇದ್ ನ ಎಲ್ಲೋ ನೋಡಿದ್ದೀನಲ್ಲ ಅಂತ. ಈಗ ಒಂದು ಫ್ಲಾಶ್ ಬ್ಯಾಕ್. ಈ ರಘುರಾಮ್ ಸಿಂಧೂರ ಅನ್ನೋ ಕಪಲ್ ಜೀವನದಲ್ಲಿ ಏನ್ ನಡೀತು ಅಂತ ನಾವು ನೋಡಿದ್ವಿ. ಅದು ಈ ಊರ್ನಲ್ಲಿ ನಡೆದಿರೋ ನಿಜವಾದ ಘಟನೆ. ಈ ಕೇಸ್ ನ ಹ್ಯಾಂಡಲ್ ಮಾಡಿರೋದು ಇದೇ ಇನ್ಸ್ಪೆಕ್ಟರ್. ಆ ಕಥೆಯಲ್ಲಿ ಏನ್ ನಡೀತು, ರಘುರಾಮ್ ಸಿಂಧೂರಾಗೆ ಹೊಡೆದಿದ್ರಿಂದ ಪೊಲೀಸ್ನವರು ಸಿಂಧೂರನ ಎಂಕ್ವೈರಿ ಮಾಡಿರ್ತಾರೆ. ಯಾಕೆ ಹಸ್ಬೆಂಡ್ ನಿಮ್ ಮೇಲೆ ಕೈ ಮಾಡಿದ್ರು, ಏನ್ ಸಮಸ್ಯೆ ಅಂತ. ಸಿಂಧೂರನ ಎಂಕ್ವೈರಿ ಮಾಡುವಾಗ ಜಾವೇದ್ ಕೂಡ ಇದ್ದ. ಯಾಕಂದ್ರೆ ಸಿಂಧೂರಾಗೆ ಟ್ರೀಟ್ಮೆಂಟ್ ಕೊಟ್ಟಿರೋದು ಇದೇ ಡಾಕ್ಟರ್ ಜಾವೇದ್. ಇವನ್ಗೆ ರೋಲ್ ಪ್ಲೇ ಸಿಂಡ್ರೋಮ್ ಇರೋದು ಹೊರ ಪ್ರಪಂಚಕ್ಕೆ ಗೊತ್ತಿಲ್ಲ. ಅದನ್ನ ಮರೆಮಾಚಿ ನಾರ್ಮಲ್ ಡಾಕ್ಟರ್ ತರನೇ ಇದ್ದ. ಆದ್ರೆ ಮನೆ ಒಳಗಡೆ ಅವ್ನ್ ಮಾಡ್ತಿದ್ದ ಕೆಲ್ಸಗಳು ಮಾತ್ರ ತುಂಬಾನೇ ಭಯಂಕರವಾಗಿದೆ. ಸಿಂಧೂರ ಅವ್ರ ಕೇಸ್ ಬಗ್ಗೆ ಕೇಳಿದ್ಮೇಲೆ ಜಾವೇದ್ಗೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಅನ್ಸಿದೆ. ಸಿಂಧೂರ ತರದ ಹೆಂಡತಿ ನಮ್ಮನೇಲಿ ಇದ್ರೆ ನನಗೆ ಯಾವ ರೀತಿ ಫೀಲ್ ಸಿಗ್ಬೋದು ಅಂತ ಯೋಚನೆ ಮಾಡಿ ನಾನು ಸಿಂಧೂರ ಅವ್ರಿಗೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ
ನನಗೆ ಈ ಕೇಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಆ ಇನ್ಸ್ಪೆಕ್ಟರ್ ಜೊತೆ ರಿಕ್ವೆಸ್ಟ್ ಮಾಡಿ ರಘುರಾಮ್ ಅವ್ರ ಡೈರಿನ ಇಸ್ಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಆ ಮನೆಯಿಂದ ಎಸ್ಕೇಪ್ ಆಗಿದ್ದ ಕೇಬಲ್ ಟಿವಿ ಅವನು ಸಿಕ್ಕಿದ್ರೆ ನನ್ಗೆ ಹೇಳ್ ಕಳ್ಸಿ, ನಾನ್ ಬಂದು ಏನ್ ನಡೆದಿದೆ ಅನ್ನೋದ್ನ ತಿಳ್ಕೊಬೇಕು ಅಂತ ಕೇಳಿರ್ತಾನೆ. ಸರಿ, ಒಬ್ರು ಡಾಕ್ಟರ್ ಕೇಳ್ತಿದ್ದಾರಲ್ಲ ಅಂತ ಇನ್ಸ್ಪೆಕ್ಟರ್ ಒಪ್ಕೊಂಡು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ನ್ಯೂಸ್ ಪೇಪರ್ ನಲ್ಲೂ ಈ ಕೇಸ್ ಬಗ್ಗೆ ಆರ್ಟಿಕಲ್ಸ್ ಬಂದಿದೆ. ರಘುರಾಮ್ ಸಿಂಧೂರ ಇವ್ರ ಲೈಫ್ ಅಲ್ಲಿ ನಿಜವಾಗ್ಲೂ ಏನ್ ನಡೀತು ಎಲ್ಲಾ ಡೀಟೇಲ್ಸ್ ಇದ್ರಲ್ಲಿ ಇದೆ. ಅದನ್ನ ತಿಳ್ಕೊಂಡು ಜಾವೇದ್ ಒಂದು ಸ್ಕ್ರಿಪ್ಟ್ ನ ರೆಡಿ ಮಾಡಿದ್ದಾನೆ. ಈ ಮೂವಿನಲ್ಲಿ ಇವನು ತುಂಬಾ ಸಲ ಪೇಪರ್ ನ ನೋಡಿರ್ತಾನೆ. ಅಫ್ರಿನ್ಗೂ ಸ್ಕ್ರಿಪ್ಟ್ ಪೇಪರ್ ನ ಕೊಟ್ಟಿರ್ತಾನೆ. ಇದೆಲ್ಲ ಈಗ ಇನ್ಸ್ಪೆಕ್ಟರ್ ಗೆ ಗೊತ್ತಾಗುತ್ತೆ. ಆಮೇಲೆ ವಾಚ್ಮ್ಯಾನ್ ನ ಎಂಕ್ವೈರಿ ಮಾಡ್ತಾರೆ. ವಾಚ್ಮ್ಯಾನ್ ಹಾಗೇನೆ ಮೇಡ್ ಹೇಳ್ತಾರೆ, ಜಾವೇದ್ ತುಂಬಾನೇ ವಿಚಿತ್ರವಾದ ವ್ಯಕ್ತಿ. ಸಮ್ ಟೈಮ್ಸ್ ನಮ್ ತರದ ಗೆಟಪ್ ಎಲ್ಲ ಹಾಕೋತಾ ಇದ್ರು, ತನ್ನ ಹೆಂಡತಿನ ಬೇರೆ ಬೇರೆ ಹೆಸರಲ್ಲಿ ಕರೀತಾ ಇದ್ರು ಅಂತ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮಾನಸ್ ವರ್ಮಾ ಗೆಟಪ್ ನಲ್ಲಿ ಬಂದಿದ್ದ ಜಾವೇದ್ ಅಫ್ರಿನ್ ಫೋಟೋನ ತೋರಿಸಿ ಸಿಂಧೂರ ಇದ್ದಾರಾ ಅಂತ ಕೇಳಿರ್ತಾನೆ. ಅದಕ್ಕೇನೆ ವಾಚ್ಮ್ಯಾನ್ ಗಾಬರಿ ಆಗಿರೋದು. ಲಾಯರ್ ಗೆಟಪ್ ಅಲ್ಲಿ ಬಂದಿದ್ರಿಂದ ಮೇಡ್ ಕೂಡ ಒಂಥರ ನೋಡಿರ್ತಾರೆ. ಈ ಎಲ್ಲಾ ಸತ್ಯನ ಇನ್ಸ್ಪೆಕ್ಟರ್ ಮೀಡಿಯಾದವರಿಗೆ ಹೇಳ್ತಾರೆ. ಜಾವೇದ್ಗೆ ರೋಲ್ ಪ್ಲೇ ಸಿಂಡ್ರೋಮ್ ಅನ್ನೋ ಕಾಯಿಲೆ ಇದೆ ಅಂತ. ಹಾಗೆ ಕಟ್ ಮಾಡಿ ಕೆಲವೊಂದು ಸೀನ್ ಗಳನ್ನ ತೋರಿಸ್ತಾರೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ರಘುರಾಮ್ನ ಇವರು ವಿಚಾರಣೆ ಮಾಡಿರ್ತಾರೆ ಅಲ್ವಾ. ಆಕ್ಚುಲಿ ಆ ಸೀನ್ ವೇಸ್ಟೇಜ್ ರೂಮ್ ನಲ್ಲಿ ನಡೆದಿರುತ್ತೆ. ಜಾವೇದ್ ಲಾಯರ್ ಮಾನಸ್ ವರ್ಮಾ ಗೆಟಪ್ ಅಲ್ಲಿ ಇದ್ರೆ ರಘುರಾಮ್ ಗೆಟಪ್ ನಲ್ಲಿ ಇದ್ದಿದ್ದು ಯಾರು ಗೊತ್ತಾ? ಇವನ್ ಹೆಂಡತಿ ಅಫ್ರಿನ್. ಸ್ಕ್ರಿಪ್ಟ್ ಕೊಟ್ಟು ಆಕ್ಟ್ ಮಾಡೋದಕ್ಕೆ ಹೇಳಿರ್ತಾನೆ. ಇವನ್ ದೃಷ್ಟಿಲಿ ಅವಳು ರಘುರಾಮ್ ಆಗಿದ್ರಿಂದ ನಮ್ಗೆ ಹಂಗೇನೆ ತೋರ್ಸಿರ್ತಾರೆ. ವಾಚ್ಮ್ಯಾನ್ ಗೆಟಪ್ ನಲ್ಲಿ ಹಾಗೇನೆ ಪೊಲೀಸ್ ಗೆಟಪ್ ನಲ್ಲಿ ಬಂದು ಅಫ್ರಿನ್ ಜೊತೆ ಇಂಟಿಮೇಟ್ ಆಗಿದ್ದೆಲ್ಲ ಇದೇ ಜಾವೇದ್. ಆದ್ರೆ ನಮ್ಗೆ ಆ ಹುಡುಗಿ ಕ್ಯಾರೆಕ್ಟರೇ ಸರಿ ಇಲ್ವೇನೋ ಅಂತ ಅನ್ಸಿರುತ್ತೆ. ಈ ಜಾವೇದ್ ಬೇರೆಯವ್ರ ಜೀವನದಲ್ಲಿ ನಡೆದಿರೋ ಘಟನೆಗಳನ್ನ ತಿಳ್ಕೊಂಡು ಅದು ನಮ್ ಜೀವನದಲ್ಲಿ ನಡೆದ್ರೆ ಹೇಗಿರುತ್ತೆ ಅಂತ ಅಫ್ರಿನ್ಗೆ ಬೇರೆ ಬೇರೆ ಗೆಟಪ್ ಗಳನ್ನ ಹಾಕ್ಸಿ ಟಾರ್ಚರ್ ಮಾಡಿರ್ತಾನೆ. ಬೇರೆ ದಾರಿ ಇಲ್ದೆ ಇವನ್ ಹೇಳ್ದಂಗೆ ಅಫ್ರಿನ್ ಕೇಳಿರ್ತಾಳೆ. ತನ್ ಮನೇಲಿರೋ ವಾಚ್ಮ್ಯಾನ್ ತನ್ನ ವೈಫ್ ಜೊತೆ ಅಫೇರ್ ಇಟ್ಕೊಂಡ್ರೆ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ವಾಚ್ಮ್ಯಾನ್ ಗೆಟಪ್ ಅಲ್ಲಿ ಇವನೇ ಹೋಗಿ ಇಂಟಿಮೇಟ್ ಆಗಿರ್ತಾನೆ. ಆದ್ರೆ ದಿನ ಕಳೆದಂತೆ ಇವನ್ ಟಾರ್ಚರ್ ಜಾಸ್ತಿ ಆಗಿದ್ರಿಂದ ಹೇಗಾದ್ರೂ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಮೇಡ್ ಹತ್ರ ಹೆಲ್ಪ್ ಕೇಳಿರ್ತಾಳೆ. ಅದಕ್ಕೇನೆ ಆ ದಿನ ರಾತ್ರಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಹೊರಗಡೆ ಬಂದಿರ್ತಾಳೆ. ಅವ್ರಿಗೆ ಇವಳು ಮಗಳ ಸಮಾನ. ಆದ್ರೆ ಮೂವಿ ನೋಡ್ತಿದ್ದ ನಮ್ಗೆ ಆ ಸೀನ್ ಬೇರೆ ತರ ಕಂಡಿರುತ್ತೆ. ಪ್ಲಾನ್ ಪ್ರಕಾರ ಅಫ್ರಿನ್ ಪರ್ಸನಲ್ ಪ್ರೂಫ್ ಗಳನ್ನೆಲ್ಲ ಸುಟ್ಟು ಹಾಕಿ ಜಾವೇದ್ ಎಂತವನು ಅನ್ನೋದನ್ನ ರೆಕಾರ್ಡ್ ಮಾಡೋದ್ರ ಮೂಲಕ ಹೇಳಿ ಅದಕ್ಕೆ ಪುಷ್ಟಿ ಕೊಡೋ ತರ ಅವ್ನ್ ಬರ್ದಿಟ್ಟಿದ್ದ ಸ್ಕ್ರಿಪ್ಟ್ ಗಳನ್ನ ಪೊಲೀಸ್ ಕೈಗೆ ಸಿಗೋ ತರ ಮಾಡಿ ಎಸ್ಕೇಪ್ ಆಗಿರ್ತಾಳೆ. ಪೊಲೀಸ್ನವ್ರು ಎಷ್ಟೇ ಹುಡುಕಿದ್ರು ಅಫ್ರಿನ್ ಸಿಕ್ಕಿಲ್ಲ. ಇನ್ನು ಹಾಸ್ಪಿಟಲ್ ನಲ್ಲಿ ಅನ್ಕಾನ್ಶಿಯಸ್ ಆಗಿ ಟ್ರೀಟ್ಮೆಂಟ್ ತಗೋತಾ ಇರೋ ಜಾವೇದ್ ಈಗ್ಲೂ ಅದೇ ಕಾಯಿಲೆಯಿಂದ ಸಫರ್ ಆಗ್ತಾ ಇದ್ದಾನೆ. ಅಂದ್ರೆ ಲೈಫ್ ಲಾಂಗ್ ಈ ರೋಲ್ ಪ್ಲೇನ ಮಾಡ್ತಾ ಇರ್ತಾನೆ ಅನ್ಸುತ್ತೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.